ಕಣಜ ಎಂದು ಕರೆಸಿಕೊಳ್ಳುತ್ತಿದ್ದ ದಾವಣಗೆರೆ ಜಿಲ್ಲೆ ಅಡಿಕೆ ನಾಡಾಗಿ ಪರಿವರ್ತನೆಯಾಗುತ್ತಿದೆ. ಅಡಿಕೆಗೆ ಭಾರಿ ಡಿಮ್ಯಾಂಡ್ ಬಂದ ಮೇಲೆ ಎಲ್ಲೆಲ್ಲೂ ಅಡಿಕೆ ತೋಟಗಳು ರಾರಾಜಿಸುತ್ತಿದ್ದು, ಇದೀಗ ಅಡಿಕೆ ಸುಲಿದು ಬೇಯಿಸುವ ಕಾರ್ಯ ಜೋರಾಗಿದೆ. ಆದರೆ ರೈತರು ಅಡಿಕೆ ಸಿಪ್ಪೆಗಳನ್ನು ರಸ್ತೆಯ ಇಕ್ಕೆಲಗಳಲ್ಲಿ ಹಾಕುತ್ತಿದ್ದಾರೆ. ಇದರಿಂದಾಗಿ ಅಮಾಯಕ ಜೀವಗಳಿಗೆ ಕುತ್ತು ಉಂಟಾಗುತ್ತಿದ್ದು, ಪರಿಸರ ಮಾಲಿನ್ಯ ಕೂಡ ಉಂಟಾಗುತ್ತಿದೆ. ಇದೀಗ ಜಿಲ್ಲಾಡಳಿತ ರಸ್ತೆಯ ಪಕ್ಕ ಅಡಿಕೆ ಸಿಪ್ಪೆ ಹಾಕುವವರಿಗೆ ಖಡಕ್ ಎಚ್ಚರಿಕೆ ರವಾನಿಸಿದೆ. ಹಾಗಿದ್ರೆ ಜಿಲ್ಲಾಡಳಿತ ರವಾನಿಸಿರುವ ಆ ಖಡಕ್ ಎಚ್ಚರಿಕೆ ಏನು ಅಂತೀರಾ? ಇಲ್ಲಿದೆ ನೋಡಿ. ವಾಹನ ಸವಾರರಿಗೆ ಯಮಪಾಶವಾಗುತ್ತಿರುವ ಅಡಿಕೆ ಸಿಪ್ಪೆ. ರಸ್ತೆ ಬದಿ ಅಡಿಕೆ ಸಿಪ್ಪೆ ಹಾಕಿ ಬೆಂಕಿ ಹಚ್ಚುವುದರಿಂದ ಪರಿಸರಕ್ಕೆ ಹಾನಿಯ ಜೊತೆಗೆ ಜೀವಕ್ಕೆ ಕಂಟಕ. ರಸ್ತೆ ಬದಿ ಅಡಿಕೆ ಸಿಪ್ಪೆ ಹಾಕಿದರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ ಜಿಲ್ಲಾಡಳಿತ. ರಸ್ತೆಯ ಇಕ್ಕೆಲಗಳಲ್ಲಿ ಅಡಿಕೆ ಸಿಪ್ಪೆ ಹಾಕಿರುವ ರೈತರು, ರಸ್ತೆ ಬದಿ ಹಾಕಿರುವ ಅಡಿಕೆ ಸಿಪ್ಪೆಗೆ ಬೆಂಕಿ ಹಚ್ಚಿರುವ ರೈತರು, ದಟ್ಟ ಹೊಗೆಯಿಂದ ರಸ್ತೆ ಕಾಣದೆ ಪರದಾಡುತ್ತಿರುವ ವಾಹನ ಸವಾರರು. ಈ ದೃಶ್ಯ ಸಾಮಾನ್ಯವಾಗಿ ದಾವಣಗೆರೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಕಾಣಸಿಗುತ್ತದೆ. ಹೌದು, ದಾವಣಗೆರೆ ಜಿಲ್ಲೆ ಚೆನ್ನಗಿರಿ, ಹೊನ್ನಳ್ಳಿ, ಮಾಯಕೊಂಡ, ದಾವಣಗೆರೆ ತಾಲೂಕಿನ ಹಲವು ಭಾಗಗಳಲ್ಲಿ ಅಡಿಕೆಯನ್ನ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ರೈತರು ತಾವು ಬೆಳೆದ ಬೆಳೆಯನ್ನು ಗೇಣಿ ನೀಡಿದರೆ ಇನ್ನು ಕೆಲ ರೈತರು ತಾವೇ ಅಡಿಕೆ ಸುಲಿದು ಬೇಯಿಸುತ್ತಾರೆ. ಹೀಗೆ ಅಡಿಕೆ ಸುಲಿದ ಸಿಪ್ಪೆಯನ್ನ ರೈತರು ಹಾಗೂ ಗೇಣಿದಾರರು ರಸ್ತೆಯ ಇಕ್ಕೆಲಗಳಲ್ಲಿ ಹಾಕುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅದು ಒಣಗಿದ ಮೇಲೆ ಅದಕ್ಕೆ ಬೆಂಕಿ ಹಚ್ಚುತ್ತಿದ್ದಾರೆ. ಅಡಿಕೆ ಸಿಪ್ಪೆಗೆ ಬೆಂಕಿ ಹಚ್ಚುವುದರಿಂದ ದಟ್ಟ ಹೊಗೆ ಆವರಿಸಿ ವಾಹನ ಸವಾರರು ವಾಹನ ಚಾಲನೆ ಮಾಡಲು ಆಗದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು, ಇದರಿಂದಾಗಿ ಸಾಕಷ್ಟು ಅಪಘಾತಗಳು ನಡೆದಿವೆ. ಅಷ್ಟೇ ಅಲ್ಲದೆ ಇದರಿಂದ ಪರಿಸರ ಮಾಲಿನ್ಯ ಕೂಡ ಉಂಟಾಗುತ್ತಿದ್ದು, ಇದೀಗ ಜಿಲ್ಲಾಡಳಿತ ರಸ್ತೆಯ ಇಕ್ಕೆಲಗಳಲ್ಲಿ ಸಿಪ್ಪೆ ಹಾಕಿದ್ದರೆ ಅವರ ವಿರುದ್ಧ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದರಲ್ಲದೆ, ಅಡಿಕೆ ಸಿಪ್ಪೆಯಿಂದ ಅಪಘಾತ ಸಂಭವಿಸಿದರೆ ಸುರಿದವರನ್ನೇ ಹೊಣೆಗಾರರನ್ನಾಗಿ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಅದನ್ನ ಈಗಾಗಲೇ ಹೇಳಿದೀವಲ್ಲ, ಈಗಾಗಲೇ ನಾನೀಗ ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಎಲ್ಲ ರೈತರು. ಯಾಕೆಂದ್ರೆ ರೈತ ಬಾಂಧವರಿಗೆ, ರೈತರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ರಸ್ತೆಯಲ್ಲಿ ಹಾಕೋದ್ರಿಂದ ಅಪಘಾತಗಳಾಗ್ತಾ ಇದ್ದಾವೆ. ಈಗಾಗಲೇ ಕಳೆದ ವರ್ಷ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 2 ಆ ಸಿಪ್ಪೆಯನ್ನು ಸುಟ್ಟಿದ್ರು, ಆ ಹೊಗೆಯನ್ನು ಕಾಣದೆ, ರಸ್ತೆಯನ್ನು ಕಾಣದೆ 2 ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದಾರೆ ಅವರು, ಅಮಾಯಕ ಜೀವಗಳು. ಹಾಗಾಗಿ ನಾನು ಎಲ್ಲ ರೈತರಿಗೆ ಕೇಳೋದಿಷ್ಟೇ, ದಯಮಾಡಿ ಅಂಥ ಇದ್ರೊಳಗೆ ಹಾಕ್ಬೇಡಿ. ಅದನ್ನು ಗೊಬ್ಬರವನ್ನಾಗಿ ಮಾಡ್ಕೊಳ್ಬೋದು, ಪರಿವರ್ತನೆ ಮಾಡ್ಬೋದು. ತಾವು ತಮ್ಮ ಹೊಲದಲ್ಲಿ ಒಂದು 5 ಗುಂಟೆ 6 ಗುಂಟೆ ಜಾಗದಲ್ಲಿ ಅದನ್ನು ನೀವು ರೀಸೈಕಲ್ ಮಾಡಿದ್ರೆ 1 ವರ್ಷದಷ್ಟು 6 ತಿಂಗಳಷ್ಟೊತ್ತಿಗೆ ಗೊಬ್ಬರ ಆಗ್ತದೆ. ನಮ್ಮ ಕೃಷಿ ಇಲಾಖೆಯಿಂದ ಕೆಲವು ಕೆಮಿಕಲನ್ನು ಕೊಡ್ತೀವಿ ನಾವು, ಯಾವುದು ಕೊಡೋದು, ಅದನ್ನು ಹಾಕಿದ್ರೆ ಕಾಂಪೋಸ್ಟ್ ಆಗಿಬಿಡುತ್ತೆ, ಬೇಗ ಕೊಳೆಯುತ್ತೆ. ಅದು ಫೈಬರ್ ಇದ್ರೂ ಕೂಡ ಬೇಗ ಗೊಬ್ಬರ ಆಗ್ತದೆ, ಆಮೇಲೆ ಒಳ್ಳೆ ಗೊಬ್ಬರ ಅದು. ದಾವಣಗೆರೆ ಜಿಲ್ಲೆಯ ಚೆನ್ನಗಿರಿ ತಾಲೂಕಿನಲ್ಲಿ ಸಾಕಷ್ಟು ಅಡಿಕೆ ತೋಟಗಳಿದ್ದು, ರಸ್ತೆ ಪಕ್ಕದಲ್ಲೇ ರಾಶಿ ರಾಶಿ ಅಡಿಕೆ ಸಿಪ್ಪೆಗಳನ್ನು ರೈತರು ಹಾಕುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವುಗಳಿಗೆ ಬೆಂಕಿ ಹಚ್ಚುತ್ತಿದ್ದಾರೆ. ಈ ರೀತಿ ಸಿಪ್ಪೆಗಳನ್ನು ರಸ್ತೆ ಬದಿ ಹಾಕುವ ಬದಲು ಜಮೀನುಗಳಲ್ಲಿ ಗುಂಡಿ ತೆಗೆದು ತೋಟಗಾರಿಕೆ ಇಲಾಖೆಯಿಂದ ಅಡಿಕೆ ಸಿಪ್ಪೆ ಕೊಳೆಯಲು ಔಷಧಿ ಇದ್ದು ಅದನ್ನು ಬಳಕೆ ಮಾಡಿಕೊಂಡರೆ ಅದರಿಂದ ಗೊಬ್ಬರ ಉತ್ಪಾದನೆಯಾಗಲಿದ್ದು, ಮರಳಿ ಅದನ್ನು ತೋಟಕ್ಕೆ ಬಳಸಿಕೊಳ್ಳುವಂತೆ ಜಿಲ್ಲಾಡಳಿತ ಸಲಹೆ ನೀಡಿದೆ. ರೈತರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದರೂ ಅದನ್ನ ಕೇಳದೆ ಮತ್ತೆ ರಸ್ತೆಯ ಪಕ್ಕದಲ್ಲಿ ಸಿಪ್ಪೆ ಹಾಕಿದರೆ ಪೊಲೀಸ್ ಇಲಾಖೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಲಿದೆ ಎಂದು ಎಸ್ಪಿ ಉಮಾಪ್ರಶಾಂತ್ ಹೇಳಿದ್ದಾರೆ. ಹಿಂದೆ ಈ ರೀತಿ ಸಿಪ್ಪೆ ಹಾಕಿದವರ ವಿರುದ್ಧ ಬಸವಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದು, ಅದು ಈಗಲೂ ಮುಂದುವರಿಯಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮ ಪಂಚಾಯತಿ ಕಡೆಯಿಂದ ನೋಟಿಸಸ್ ಕೂಡ ಸರ್ವ್ ಮಾಡಿಸಿದ್ವಿ, ಆಮೇಲೆ ಕೇಸ್ ಕೂಡ ಮಾಡಿದ್ವಿ ಯಾರು ಹಾಕ್ತಾ ಇದ್ದಾರೆ ಅಂತ. ಇದು ಅಬ್ಸ್ಟ್ರಕ್ಷನ್ ಟು ಟ್ರಾಫಿಕ್ ಅಲ್ಲಿ ಬರ್ತದೆ. ಟ್ರಾಫಿಕ್ ಸರಿಯಾಗಿ ಜನರಿಗೆ ಅಡಚಣೆ ಆಗುವಂತದ್ದು, ಸುಗಮ ಸಂಚಾರಕ್ಕೆ ಅಡಚಣೆ ಆಗುವಂತಹ ಪ್ರಾವಿಷನ್ ಅಲ್ಲಿ ಕೇಸ್ ಕೂಡ ಮಾಡಿದಂತದ್ದಿದೆ. ಸೊ ಹಾಗಾಗಿ ರೈತರಲ್ಲಿ ಏನ್ ಮನವಿ ಅಂತ ಹೇಳಿದ್ರೆ, ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದಂಗೆ ತಾವು ಪ್ರತಿಯೊಬ್ರು ತಿಳಿದುಕೊಂಡು ಯಾರು ಕೂಡ ರೋಡಲ್ಲಿ ಹಾಕಬಾರದು. ಅದಕ್ಕೆ ಅಂತ ಸೆಪರೇಟ್ ಆಗಿ ಕಣಗಳಿವೆ, ಅವರ ಹೊಲ ಗದ್ದೆಗಳಲ್ಲಿ ಕೂಡ ಇದಕ್ಕೆ ಜಾಗ ಇರ್ತದೆ, ಬಟ್ ಅದನ್ನ ಬಳಸದೆ ರೋಡಿಗೆ ತಂದು ಹಾಕ್ತಾ ಇದ್ದಾರೆ. ಆ ಥರ ಏನಾದರೂ ಇದ್ರೆ ನಾವು ಖಂಡಿತ ನೆಕ್ಸ್ಟ್ ಕೂಡ ಕೇಸನ್ನೇ ಮಾಡಬೇಕಾಗ್ತದೆ. ಈಗ ಲಾಸ್ಟ್ ಟೈಮ್ ಕೂಡ ಮಾಡಿದ್ದೇವೆ, ಅದರಿಂದ ಆಲ್ಮೋಸ್ಟ್ ರೆಡ್ಯೂಸ್ ಆಗಿದೆ. ಅಲ್ಲೊಂದು ಇರಬಹುದು, ಅದ್ರ ಬಗ್ಗೆ ಕೂಡ ನಾವು ಗಮನ ಮಾಡಿದ್ವಿ. ಒಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಅಡಿಕೆ ಬೆಳೆಗಾರರಿಗೆ ಎಚ್ಚರಿಕೆ ನೀಡಿದ್ದು, ಅಡಿಕೆ ಬೆಳೆಗಾರರು ಇನ್ನಾದರೂ ಅಡಿಕೆ ಸಿಪ್ಪೆಗಳನ್ನು ರಸ್ತೆಯ ಪಕ್ಕದಲ್ಲಿ ಹಾಕುವುದನ್ನು ಬಿಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.